ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆ ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ ಅವರು ಭೇಟಿಯಾಗಿದ್ದಾರೆ. ಅಂದರೆ ಅಮಿತ್ ಶಾ ಅವ್ರ ಜೊತೆ ನಿರಂಜನ್ ಹಿರೇಮಠ ಅವರು ಭೇಟಿಯಾಗಿದ್ದಾರೆ. ಸದ್ಯ ನಿರಂಜನ್ ಹಿರೇಮಠ ಅವರು ನಮ್ಮ ಜೊತೆ ಅವ್ರನ್ನ ಮಾತಾಡ್ತೀನಿ. ಸರ್, ಅಮಿತ್ ಶಾ ಅವ್ರನ್ನ ಭೇಟಿಯಾದ್ರಿ, ಏನೆಲ್ಲ ಚರ್ಚೆ ಮಾಡಿದ್ರಿ ಸರ್? ಈಗಾಗಲೇ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳು ಹುಬ್ಬಳ್ಳಿಗೆ ಆಗಮಿಸಿದ್ರು. ಅವರ ಗಮನಕ್ಕೆ ನಮ್ಮ ಮಗಳ ಹತ್ಯೆ ಪ್ರಕರಣ ಕೂಡ ಅವರಿಗೆ ಮಾಹಿತಿ ಇತ್ತು. ಆದರೂ ನಾವು ಪಾಲಕರಾಗಿ ನಾವು ಅದು ವಿಷಯನ ಕೇಂದ್ರ ಗೃಹ ಸಚಿವರಿಗೆ ತೊಗೊಂಡು ಬಂದು ಅವ್ರ ಗಮನಕ್ಕೆ ತಂದಿದ್ದೀವಿ. ಅವರು ಕೂಡ ನನ್ನ ಗಮನಕ್ಕೆ ಬಂದಿದೆ, ನಾನು ಭಾಳ ಸೀರಿಯಸ್ ಆಗಿ ಅದನ್ನು ವರ್ಕ್ ಮಾಡ್ತಾಯಿದ್ದೇನೆ ಕೂಡ ಹೇಳಿದರು. ಮತ್ತು ರಾಜ್ಯ ಸರ್ಕಾರ ಕೂಡ ಈಗ ಸ್ಪಂದಿಸಿದೆ, ಮತ್ತು CM ಕೂಡ ಮನೆಗೆ ಬಂದು ಹೋದರು. ಮತ್ತು ಈ ರೀತಿ ಡೆವಲಪ್ಮೆಂಟ್ ಆಗಿದೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿದ್ದಾರೆ, ಮತ್ತು ಈಗಾಗಲೇ CID ಕೊಟ್ಟಿದ್ದಾರೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದೆ, ಮತ್ತು ಅವರು ಕೂಡ ಮಾಹಿತಿ ಇದೆ ಅಂತ ಹೇಳಿದರು. ಈಗ ಅಮಿತ್ ಶಾ ಅವರಿಗೆ ಏನಂತ ಮನವಿ ಸಲ್ಲಿಸಿದ್ರಿ ಸರ್ ತಾವು? ಈ ಕೆಲವೊಂದು ಕೇಂದ್ರದಲ್ಲಿ ಇರ್ತಕ್ಕಂಥ ಈ ನಮ್ಮ ಕಾನೂನಿನಲ್ಲಿ ಕೆಲವೊಂದು ಬದಲಾವಣೆ ತರೋದಿದೆ ಶಿಕ್ಷೆಯಲ್ಲಿ, ಅದನ್ನು ಕೂಡ ಒಂದು ಮನವಿ ಸಲ್ಲಿಸಿದ್ದೀನಿ. ಕೇವಲ 20 ವರ್ಷ ಜೀವಾವಧಿ ಶಿಕ್ಷೆ ಮಾತ್ರ ಇದೆ. ಅದರ ಜೊತೆ ಇಂಥ ಪ್ರಕರಣದಲ್ಲಿ ಅವ್ರಿಗೆ ಗಲ್ಗೆಸುವಂಥ ಶಿಕ್ಷೆ ಆಗಬೇಕು. ಮತ್ತು 90 ಅಥವಾ 120 ದಿವಸಗಳಲ್ಲಿ ಆ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ನಿರ್ಧಾರ ಆಗಿ ಎಲ್ಲ ಇಂಥ ಪ್ರಕರಣಗಳನ್ನು ಅದಕ್ಕೆ ಜೋಡಿಸ್ಬೇಕನ್ನೋ ಮಾಹಿತಿ ಕೂಡ ಅವರಿಗೆ ಕೊಟ್ಟಿದೆ. ಅಮಿತ್ ಶಾ ಅವರಿಂದ ಯಾವ ರೀತಿ ಭರವಸೆ ಸಿಕ್ತು ಸರ್ ಈ ಪ್ರಕರಣ ವಿಚಾರದಂಗೆ? ಈಗಾಗಲೇ ಅವರು ಭಾಳ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ, ಇದು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಹಿಂಗಾಗಿ ಪರ್ಸ್ನಲ್ಲಾಗಿ VIP ರೂಮ್ನಲ್ಲಿ ಕುಂದಿರಿಸಿ ನನಗೆ ಮಾತಾಡಿ ನಮಗೂ ಕೂಡ ನಮ್ಮ ಕುಟುಂಬಕ್ಕೆ ಕೂಡ ಧೈರ್ಯ ಹೇಳಿದ್ದಾರೆ. ನಾನು ನಿಮ್ಮ ಜೊತೆಗಿದ್ದೀನಿ, 100% ನ್ಯಾಯ ಸಿಗುವಂಗೆ ನಾವೆಲ್ಲರ ಜೊತೆಗೆ ಅದೇವೆ ಅಂತ ಹೇಳಿದ್ದಾರೆ. ಇದಿಷ್ಟು ನೇಹಾ ಅವರ ತಂದೆ ನಿರಂಜನ್ ಹಿರೇಮಠ ಅವರ ಮಾತು. ಏನು ಹುಬ್ಬಳ್ಳಿಗೆ ಆಗಮಿಸಿದಂತಹ ಅಮಿತ್ ಶಾ ಅವರನ್ನು ನಾವು ಭೇಟಿಯಾದ್ವಿ, ಕುಟುಂಬ ಸಮೇತವಾಗಿ ನಾವು ಭೇಟಿಯಾದ್ವಿ, ಅವರಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಗಳಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು, ಆರೋಪಿಗೆ ಕೇವಲ ಜೀವಾವಧಿ ಶಿಕ್ಷೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಾತ್ರವಲ್ಲದೆ ಗಲ್ಲಿಗೇರಿಸುವಂಥ ಶಿಕ್ಷೆಯನ್ನು ವಿಧಿಸಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಚರ್ಚೆಗಳನ್ನು ನಾವು ಅಮಿತ್ ಶಾ ಅವ್ರ ಜೊತೆ ಮಾಡಿದ್ವಿ. ಇದಕ್ಕೆ ಪೂರಕವಾಗಿ ಅಮಿತ್ ಶಾ ಅವರಿಂದಲೂ ಸಹಿತ ಉತ್ತಮವಾದಂಥ ಭರವಸೆ ನಮಗೆ ಸಿಕ್ಕಿದೆ ಅಂತಕ್ಕಂಥ ಮಾತನ್ನು ನಿರಂಜನ್ ಹಿರೇಮಠ ಅವರು ಹೇಳ್ತಾ ಇದ್ದಾರೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.